ಗೌಡರವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾ ಇದ್ದಾರೆ. ಜೋರಾಗಿ ಚಪ್ಪಾಳೆ ತಟ್ಟುವುದರ ಮುಖಾಂತರ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು, ಹುಟ್ಟುಹಬ್ಬದ ಶುಭಾಶಯಗಳು ಇರಬೇಕು. ಹುಟ್ಟುಹಬ್ಬದ ಶುಭಾಶಯಗಳು ಡಾಕ್ಟರ್ ಜಿ ಸಂಜಯ್ ಗೌಡರವರಿಗೆ. ಗೌಡರವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾ ಇದ್ದಾರೆ. ಜೋರಾಗಿ ಚಪ್ಪಾಳೆ ತಟ್ಟುವುದರ ಮುಖಾಂತರ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು, ಹುಟ್ಟುಹಬ್ಬದ ಶುಭಾಶಯಗಳು ಇರಬೇಕು. ಹುಟ್ಟುಹಬ್ಬದ ಶುಭಾಶಯಗಳು ಡಾಕ್ಟರ್ ಜಿ ಸಂಜಯ್ ಗೌಡರವರಿಗೆ. ಅಧ್ಯಕ್ಷರಾಗಿದ್ದಾರೆ. ಅವರಿಗೆ ನಮ್ಮ ಅಭಿಮಾನಿಗಳಿಂದ ಉತ್ಸಾಹವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ.
ಕಾರ್ಯಕ್ರಮಕ್ಕೆ ಬಂದು ಅವರಿಗೆ ಶುಭವನ್ನು ಹಾರೈಸಿದ್ದೀರಾ. ಅವರಿಗೆ ಸಂಜಯ್ ಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಅವರ ಕುಟುಂಬಕ್ಕೆ ಅವರಿಗೆ ಭಗವಂತ ಒಳ್ಳೇದು ಮಾಡಲಿ, ಅವ್ರಿಗೆ ಹೆಚ್ಚಿನ ಒಂದು ಆರೋಗ್ಯ ಭಾಗ್ಯ ಐಶ್ವರ್ಯ ಭಾಗ್ಯವನ್ನು ಕೊಟ್ಟು ಶಕ್ತಿಯನ್ನು ಕೊಟ್ಟು ಕಾಪಾಡಲಿ. ಮುಂದಿನ ದಿನದಲ್ಲಿ ಅವರು ಈ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಒಳ್ಳೆಯ ಕೆಲಸವನ್ನು ಮಾಡ್ತಕ್ಕಂಥ ಒಂದು ವ್ಯಕ್ತಿ ಆಗಲಿ. ನಾವೆಲ್ಲರೂ ಕೂಡ ಅವರಿಗೆ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸುವಂಥ ಸಂದರ್ಭದಲ್ಲಿ ಇವತ್ತು ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ಬೆಂಗಳೂರು ಜಿಲ್ಲೆಯ ನೂತನವಾದಂಥ ಅಧ್ಯಕ್ಷರಾದಂಥ ಮಂಜಣ್ಣವರೇ, ಈಗ ತಾನೇ ಆಗಮಿಸಿ ಅವರಿಗೆ ಶುಭವನ್ನು ಕೋರಿದಂಥ ಜನರಲ್ಲಿ ಕೃಷ್ಣಪ್ಪ ಅವರೇ, ಮತ್ತು ವೆಂಕಟೇಶ್ ಮೂರ್ತಿ ಅವರೇ, ಮತ್ತು ನಮ್ಮ ಕಾಂಗ್ರೆಸ್ ಮುಖಂಡರಾದಂಥ ಕಬಡ್ಡಿ ಬಾಬು ಅವರೇ, ಮತ್ತು ಈ ಭಾಗದ ನಮ್ಮ ಕ್ಯಾಂಡಿಡೇಟ್ ಆದಂಥ ರಘುನಾಥ್ ನಾಯ್ಡು ಅವರೇ, UD ಮಂಜಣ್ಣ ಅವರೇ, ನಮ್ಮ ರಾಮಣ್ಣ ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರೇ, ಆತ್ಮೀಯ ಸ್ನೇಹಿತರೆ, ಮತ್ತೆ ಈ ಒಂದು ಕಾರ್ಯಕ್ರಮವನ್ನ ಆಯೋಜಿಸಿ ತಮ್ಮೆಲ್ಲರನ್ನು ಇಲ್ಲಿ ಬರಮಾಡಿಕೊಂಡು ಸಂಜಯ್ ಗೌಡರಿಗೆ ಹುಟ್ಟುಹಬ್ಬದ ಒಂದು ಕೇಕ್ ಅನ್ನ ಕಟ್ ಮಾಡಿಸೋದಕ್ಕೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂತ ಈ ಭಾಗದ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರಂತ ಗೋವಿಂದರಾಜ್ ಅವರು ಮತ್ತು ಅವರ ತಂಡದವರೇ, ಇವತ್ತು ಸುಮಾರು ಬೆಳಗಿಂದ ಕೂಡ ಸಂಜಯ್ ಗೌಡರು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ 16 ಕಡೆ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿ ಈ ಸಂಜೆ ಇವತ್ತು ಗೋವಿಂದರಾಜ್ ಅವರ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದ ಅವರ ಮೇಲೆ ಇರಲಿ. ಮುಂದಿನ ದಿನಗಳಲ್ಲಿ ಅವರಿಗೆ ಇನ್ನು ಹೆಚ್ಚಿನ ಕೆಲಸವನ್ನು ಮಾಡಲಿಕ್ಕೆ ಭಗವಂತ ಅವರಿಗೆ ಶಕ್ತಿಯನ್ನು ಕೊಡಲಿ. ಇನ್ನೂ ಮಾತಾಡ್ತಕ್ಕಂಥ ನಾಯಕರು ಜಾಸ್ತಿ ಇದ್ದಾರೆ. ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಅವರಿಗೆ ಶುಭವನ್ನು ಹಾರೈಸಿ ನಾನು ಮಾತು ಮುಗಿಸಿ ನಮಸ್ಕಾರ. ಆಚರಿಸ್ಕೊತಾ ಇರೋದು ನಮಗೂ ನಿಮ್ಗೆಲ್ರಿಗೂ ಸಂತೋಷದ ವಿಚಾರ. ಸಂಜಯ್ ಗೌಡರು ಅಸಮ್ಮುಖಿಗಳು, ಅವ್ರು ಅದೇನೋ ಗೊತ್ತಿಲ್ಲ, ನಾನು ನೋಡೋದು ನಗ್ತಾನೆ ಇರ್ತಾರೆ. ಹಾಗಾಗಿ ನಾವು ತಮಾಷೆ ಮಾಡಿಕೊಂಡು ಯಾವಾಗಲೂ ಪಾಪ ಅವ್ರ ಜೊತೆಲಿ ಒಂದು ಒಡನಾಡಿದ್ದೀವಿ, ಒಂದು ಸೋದರರ ಸಂಬಂಧ. ನಮ್ಮ ಯಾವುದೇ ಒಂದು ಕಾರ್ಯಕ್ರಮಕ್ಕಾದರೂ ಸಹ ಅವರು ನಮ್ಮ ಜೊತೆಗೂಡಿ ನಮ್ಮ ಜೊತೆಯಲ್ಲಿ ಇರ್ತಾರೆ. ಅದರಲ್ಲಿ ಇವತ್ತು ಎಲ್ಲ ಈ ಭಾಗದ ಜನಪ್ರತಿನಿಧಿಗಳು, ಜನರ ಮನ್ನಣೆಯನ್ನು ಪಡೆದಂಥವರು, ಎಲ್ಲರ ಹಿತವನ್ನ ಕಾಪಾಡುವಂತ ಎಲ್ಲ ಜನನಾಯಕರು ಬಂದು ಇವತ್ತು ಸಂಜಯ್ ಗೌಡರಿಗೆ ಶುಭವನ್ನು ಕೋರ್ತಾ ಇರೋದು ಅವರ ವ್ಯಕ್ತಿತ್ವಕ್ಕೆ ಹಿಡಿದಂತ ಕನ್ನಡಿಯಿಂದ ನಾನು ಕೂಡ ಭಾವಿಸ್ತೇನೆ. ಹಾಗಾಗಿ ನೂರಾರು ಕಾಲ ಅವರು ಇನ್ನು ಅತಿ ಎತ್ತರಕ್ಕೆ ಬೆಳೀಲಿ, ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಲಿ, ಏನಾದರೂ ಈ ರಾಜ್ಯದ ಒಬ್ಬ ನಾಯಕನಾಗಿ ಅವರಲ್ಲಾದಂತ ಕಾರ್ಯಕ್ರಮಗಳನ್ನ ಕೊಡುಗೆಗಳನ್ನ ಈ ಮಣ್ಣಿಗೆ ನಾಡಿಗೆ ಕೊಡ್ಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಶುಭವನ್ನ ಬಹಳ ಅಭಿಮಾನದಿಂದ ಸಂತೋಷದಿಂದ ಅಸನ್ಮುಖಿಯ ಸಂಜಯ್ ಗೌಡರನ್ನ ಮತ್ತೊಮ್ಮೆ ನೋಡ್ತಾ ಅವರು ಹುಟ್ಟು ಹಬ್ಬಕ್ಕೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳ ಸಲ್ಲಿಸಿ ನಮಸ್ಕಾರ. ರಾಜವರು ಜಯನಹಳ್ಳಿ ಕೃಷ್ಣಪ್ಪ ಅಂದ್ರೆ ನಾಗರಿ ತೆಲುಗು ಅವ್ರೆ ಜಯನಹಳ್ಳಿ ಕೃಷ್ಣಪ್ಪ ಅವರು. ಈಗ ತಮ್ಮ ಸನ್ಮಾನ ಎಲ್ ಗೋವಿಂದರಾಜ್ ಅವರ ಅಭಿಮಾನಿಗಳಿಂದ ಈಗ ತಮ್ಮನ್ನು ಉದ್ದೇಶಿಸಿ ರಘುನಾಥ್ ನಾಯ್ಡುರವರು ಮಾತನಾಡು. ಸಂಜಯ್ ಗೌಡರಿಗೆ ಈಗ ತಾನೇ 17 ಬಿಟ್ಟು 18 ತುಂಬ್ತಾ ಇದ್ದೀವಿ. ಇನ್ನ ಯುವಕರು ಇವ್ರಿಗಿನ್ನ 100 ವರ್ಷ ಬಯಸ್ತೆ. ಹಾಗೂ ನಮ್ಮ ಪಕ್ಷದ ಕಾರ್ಯಕರ್ತರು ಎಲ್ಲರೂ, ಹಾಗೂ ಇಲ್ಲಿ ಈ ವಾರ್ಡಿನ ಮುಖ್ಯಸ್ಥರಾದ ಗೋವಿಂದರಾಜ್ ಅವ್ರಿಗೂ, UD ಮಂಜಣ್ಣ ಅವ್ರಿಗೂ, ಈ ವಾರ್ಡ್ ಅಧ್ಯಕ್ಷರಾದಂಥ ಹರೀಶ್ ಬಾಬು ಅವ್ರಿಗೂ, ನಮ್ಮ ಗೌಡರ ಪರವಾಗಿ ಈ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಕ್ಕೆ, ಅದು ಮುಖ್ಯವಾಗಿ ನಮ್ಮ ಗೋವಿಂದರಾಜ್ ಅವರು ಈ ಕಾರ್ಯಕ್ರಮ ನೆರವೇರಿಸಿಕೊಟ್ಟಿದ್ದಾರೆ. ಅವ್ರಿಗೆ ಬಹಳ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನಮಸ್ಕಾರ. ಸಂಜಯ್ ಗೌಡರ ಹುಟ್ಟುಹಬ್ಬದ
ಅಂಗವಾಗಿ ಇವತ್ತು ನಾವೆಲ್ಲ ಇಲ್ಲೇನು ಸೇರಿದ್ದೀವಿ, ತಮ್ಮೆಲ್ಲರ ಪರವಾಗಿ ಅವ್ರಿಗೆ ಭಗವಂತ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು 100 ವರ್ಷ ಇದೇ ರೀತಿ ಹುಟ್ಟದ ಹಬ್ಬವನ್ನು ಆಚರಿಸ್ತಾ ಇರಲಿ ಅಂತ ಹೇಳಿ ಆಶಿಸುತ್ತಾ, ಇವತ್ತು ಈ ಒಂದು ಸಂದರ್ಭದಲ್ಲಿ ನಾವೆಲ್ಲ ಪಾಲ್ಗೊಂಡು ಈ ನಿಮ್ಮೆಲ್ಲರ ಆಶೀರ್ವಾದದೊಂದಿಗೆ ಇವತ್ತು ಅವ್ರಿಗೆ ನಿಮ್ಮೆಲ್ಲರ ಒಂದು ಮತ್ತೆ 2ನೇ ಸರಿ ಆಶೀರ್ವಾದಗಳೊಂದಿಗೆ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಆಶಿಸ್ತಾ ನಿಮ್ಮನ್ನೆಲ್ಲ ಉದ್ದೇಶ ಮಾತಾಡೋಕೆ ಅವಕಾಶ ಕೊಟ್ಟು ತಮ್ಮೆಲ್ಲರೂ ನಾನು ಮಾತು ಮುಗಿಸ್ತೀನಿ. ಜೈ ಜೈ ಕಬಡ್ಡಿ ಆಟಗಾರರು ಭಾರತಕ್ಕೆ ಚಿನ್ನದ ಪದಕವನ್ನು ತಂದುಕೊಟ್ಟಂತಹ ಧೀಮಂತ ಆಟಗಾರರು ಹಾಗೂ ಕಾಂಗ್ರೆಸ್ ಮುಖಂಡ ಕಲ್ಯಾಣ ಮಂಟಪದಲ್ಲಿ ಅದ್ದೂರಿಯಾಗಿ ನೆರವೇರಿಸಿದ್ದಾರೆ. ಅವ್ರಿಗೂ ಮತ್ತು ಅವ್ರ ಕುಟುಂಬದವ್ರಿಗೂ ಒಳ್ಳೇದಾಗಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ, ಈ ಕಾರ್ಯಕ್ರಮಕ್ಕೆ ನಮ್ಮ ಕಾಂಗ್ರೆಸ್ಸಿನ ಮುಖಂಡರಾದಂಥ ಕಬಡ್ಡಿ ಬಾಬು, ರಘುನಾಯ್ಡು, ನಮ್ಮ ಕೃಷ್ಣಪ್ಪ ಅವರು, ಮಂಜುನಾಥ್ ಅವರು, ಎಲ್ ಶ್ರೀನಿವಾಸ್ ಅವರು ಎಲ್ಲರೂ ಬಂದಿದ್ದಾರೆ. ಇವ್ರನ್ನ ಈ ದಿನ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಆರೋಗ್ಯ ಐಶ್ವರ್ಯವನ್ನು ಕಾಪಾಡಲಿ, ರಾಜ್ಯದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತ ಆಶಿಸ್ತೇನೆ. ಹಾಗೆ ನಮ್ಮ BBMP ಸದಸ್ಯರಾದಂಥ ನಮ್ಮ ಆತ್ಮೀಯ ಸ್ನೇಹಿತರು, ಒಡನಾಟರು ನಮ್ಮ ಜೊತೆಯಲ್ಲಿ BBMP ಸದಸ್ಯರಾಗಿದ್ದರು. ಅವ್ರಿಗೂ ಸಹ ಒಳ್ಳೆಯದಾಗಲಿ, ಮುಂದಿನ ದಿನಗಳಲ್ಲಿ ಅವರು ಅಧಿಕಾರವನ್ನು ಸಿಗಲಿ ಅಂತ ಹೇಳ್ತಾ, ಹಾಗೂ ನನ್ನ ಎಲ್ಲ ನಮ್ಮ BBMP ಮೇಯರ್ ಆದಂಥ ವೆಂಕಟೇಶ್ ಮೂರ್ತಿ ಅವರು, ಮಾಜಿ ಮೇಯರ್ ಆದಂಥ ಉಪಮೇಯರ್ ಆದಂಥ ಎಲ್ ಶ್ರೀನಿವಾಸ್ ಅವರು, ವೆಂಕಟೇಶ್ ಕಬಡ್ಡಿ ಬಾಬು ಅವರು, ಮತ್ತು ನಮ್ಮ ರಘುನಾಥ್ ನಾಯ್ಡು ಅವರು, ಜೇಡಹಳ್ಳಿ ಕೃಷ್ಣಪ್ಪನವರು, ಮತ್ತು ರಾಮು ಅವರು, ಮತ್ತು ಎಲ್ಲ ನಮ್ಮ ಸಂಜಯ್ ಗೌಡರಿಗೆ ಶುಭವನ್ನು ಕೋರ್ತಾ ಇದ್ದಾರೆ. ಅವರು ಒಳ್ಳೆಯದಾಗಲಿ ಅಂತ ಹೇಳಿ ಆಶಿಸ್ತೇನೆ. ಎಲ್ಲರಿಗೂ ನಮಸ್ಕಾರ, ಶುಭರಾತ್ರಿ. ನಾರಾಯಣ್ ಹಾಗೂ ಬಸವರಾಜ್ ಅವರು ವೇದಿಕೆ ಮೇಲೆ ಬರಬೇಕು. ದಯಮಾಡಿ ನಾರಾಯಣ್ ಗೌಡರು ವೇದಿಕೆ ಮೇಲೆ ಬರಬೇಕು. ಬನ್ನಿ ಸ್ವಾಮಿ. ಸಂಜೆ ಅವರು ವೇದಿಕೆ ಮೇಲೆ ಬರಬೇಕು. ಶರತ್, ವಿನೋದ್ ಎಲ್ಲಾದ್ರೂ ಕರಿಬೇಕಪ್ಪ. ನಿಮ್ಮ ಕಾರ್ಯಕ್ರಮ ನೀವೇ ಬಂದು ಮಾಡಬೇಕಿದು. ಯುವ ನಾಯಕರು ಆದಂತ ಸಂಜಯ್ ಗೌಡ ಅವರು ತಮ್ಮನ್ನು ಉದ್ದೇಶಿಸಿ ಎಲ್ಲ ಹೊರಡೋದಕ್ಕೆ ರೆಡಿ ಆಗಿದ್ರು. ಅದಕ್ಕೋಸ್ಕರ ಅವ್ರನ್ನ ಕೆಳಗಡೆ ಕಾರ್ಯಕ್ರಮ ಸಿಂಗಲ್ ನಾರ ಒಂದು ಹುಟ್ಟುವ ಹಬ್ಬ ಮತ್ತು ನೂತನವಾಗಿ ಅಧ್ಯಕ್ಷರಾಗಿರುವಂತ ನನ್ನ ಜೊತೆಯಲ್ಲಿ ಕಾರ್ಪೊರೇಟರ್ ಆಗಿದ್ರು ಓಂ ಮಂಜು ಅವರು ಮತ್ತೆ ಸಂಜಯ್ ಗೌಡರು ಇಬ್ರು ನಮ್ಗೆ ಡಬಲ್ ಧಮಕ್ ಅಂತ ಹೇಳ್ಬೋದು. ಆಮೇಲೆ ಇವತ್ತಿನ ದಿವಸ ಏನು ಹುಟ್ಟಿದ ಹಬ್ಬ ಆಚರಿಸ್ತಾ ಇದ್ದಾರೆ ನಮ್ಮ ಸಂಜಯ್ ಗೌಡರು, ಇವತ್ತಿಂದ ಅಲ್ಲ ಸುಮಾರು 15 ವರ್ಷಗಳಿಂದ ನಾವು ತುಂಬಾನೇ ಸ್ನೇಹಿತರು. ಆಮೇಲೆ ಇನ್ನು ಮುಂದಿನ ದಿವಸ ಹೆಚ್ಚಿನ ಅಧಿಕಾರ ಕೊಡ್ಲಿ ಅಂತ ಅಂದ್ಬಿಟ್ಟು ದೇವರಲ್ಲಿ ಪ್ರಾರ್ಥಿಸುತ್ತಾ ನಾನು ಇಷ್ಟು ಹೇಳಿ ಚೊಕ್ಕವಾಗಿ ಸಾಣರಾಗಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ 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 ಕಾಂಗ್ರೆಸ್. ಇಲ್ಲಿ ಬಂದಿರೋ ಎಲ್ಲ ನನ್ನ ತಾಯಂದಿರು, ಸ್ನೇಹಿತರು, ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರಿಗೆ ಮನಸ್ಪೂರ್ವಕವಾಗಿ ಥ್ಯಾಂಕ್ ಯು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ, ನಿಮ್ಮ ಚಪ್ಪಾಳೆಯಿಂದಾನೇ ನಾನು ಇಲ್ಲಿ ನಿಂತಿರೋದು. ನಿಮ್ಮೆಲ್ಲರ ಸಪೋರ್ಟ್ ಇಂದ ನಾನು ಅನ್ನೋದು ಯಾವತ್ತೂ ಇರ್ಬೇಕು, ನಾವು ಅನ್ನೋದಿರ್ಬೇಕು ಅಂತ ನಾವು ಯಾವತ್ತೂ ಹೋಗಿ ಕೇಳ್ತೀನಿ. ಯಾಕೆಂದ್ರೆ ನನ್ನೊಬ್ಬ ದೊಡ್ಡ ಅಪ್ಪು ಅಭಿಮಾನಿಯಾಗಿ ಯಾವತ್ತು ನಾನು ಅನ್ನೋದು ಬಿಡ್ಬೇಕು, ನಾವು ಅನ್ನೋದು ಸೇರ್ಬೇಕು ಯಾವತ್ತು ಅಂತ ನಾವು ಮಾಡ್ತೀವಿ. ಇವತ್ತೇನು ಈ ಕಾರ್ಯಕ್ರಮದಲ್ಲಿ ನನಗೆ ಶುಭ ಕೋರ್ಲಿಕ್ಕೆ ನಮ್ಮ ಪಕ್ಷದ ನಾಯಕರು ರಘುನಾಥ್ ನಾಯ್ಡು ಅವರು ಬಂದಿದ್ದಾರೆ, ವೆಂಕಟೇಶ್ ಮೂರ್ತಿ ಅವರು ಬಂದಿದ್ರು, ಎಲ್ ಶ್ರೀನಿವಾಸ್ ಅವರು ಬಂದಿದ್ರು, ಅದೇ ರೀತಿ ಕಬಡ್ಡಿ ಬಾಬು ಅವರು ಬಂದಿದ್ರು, ರಾಮಣ್ಣ ಬಂದಿದ್ರು, ನಮ್ಮ HM ಕೃಷ್ಣಮೂರ್ತಿ ಅವರು ಬಂದಿದ್ರು, ಹಾಗೂ ಎಲ್ಲ ಸ್ನೇಹಿತರು ಬಂದಿದ್ರಿ. ಕಾಂಗ್ರೆಸ್ ಗಿರೀಶ್ ಬಂದಿದ್ರು, ಜಗದೀಶ್ ಬಂದಿದ್ರು, ಮಾದೇವಣ್ಣ ಬಂದವ್ರೆ, ಮೀನಮ್ಮ ಬಂದಿದ್ರು, ಎಲ್ಲ ನಮ್ಮ ಮಹಿಳಾ ಕಾಂಗ್ರೆಸ್ ನಾಯಕಿಯರು ನಮ್ಮ ಪುಷ್ಪ ಬಂದ್ರು. ನನ್ನ ಈಗ
ಅವ್ರಿಗೂ ಮತ್ತು ನಮ್ಮ ಅದ್ರ ಜೊತೆಯಲ್ಲಿ ಡಬಲ್ ಧಮಾಕ ಅಂತ ಇದ್ದೀನಿ ನಮ್ಮ ಜರ್ನಳ್ಳಿ ನಮ್ಮ ಮಂಜು ಅವರು ಓಂ ಮಂಜು ಅವರು ಅಷ್ಟೇ. ನಾನು ಕಾರ್ಪೊರೇಟರ್ ಆಗಿದ್ದವಾಗ ಸುಮಾರು 13 ವರ್ಷದಿಂದ 2010ರಲ್ಲಿ ನನ್ನ ಜೊತೆಯಲ್ಲಿ ಒಡನಾಡಿಯಾಗಿದ್ದಂಥವ್ರು. ಏನೇ ಇದಾಯಿತು ಅಂತಂದ್ರೂ ಯಾವಾಗಲೂ ಅಷ್ಟೇ ಆತ್ಮೀಯವಾಗಿ ನಾವೆಲ್ಲನೂ ಜೊತೆಯಲ್ಲೇ ಇದ್ದು ಅಲ್ಲಿ ಸಭೆ BBMP ಸಭೆ ಮುಗಿದ ನಂತರ ಎಲ್ಲ ಒಂದು ಊಟದಕ್ಕಾಗಲಿ ಮತ್ತು ಎಲ್ಲಾದರೂ ಹೊರಗಡೆ ಹೋಗೋದಾಗಲಿ ಎಲ್ಲರೂ ಜೊತೆಯಾಗಿ ಅವತ್ತಿಂದ ಇರ್ತಾಯಿದ್ವಿ. ನನಗೆ ಮೊನ್ನೆ ಅವರು ಅಧ್ಯಕ್ಷರಾಗಿದ್ದ ತಕ್ಷಣ ನಾನು ಒಂದು ಫೋನ್ ಮಾಡಿದೆ, ವಿಶ್ ಮಾಡೋದಕ್ಕೆ ಫೋನ್ ಮಾಡಿದೆ. ಕೇಳಿದ್ರು ಏನು ಮಾಡೋದು, ಎಲ್ಲ ಕಡೆ ಇದು ಮಾಡ್ತಾಯಿದ್ದೀವಿ, ಎಲ್ಲಿ ಮಾಡೋಣ ಅಂತಂದ್ಬಿಟ್ಟು ಪೂರ್ತಿ ಒಂದು ವಾರದಿಂದ ಇಲ್ಲೇ ಇದ್ದು ಹಗಲು ರಾತ್ರಿ ಅಂದಿರ ಎಲ್ಲ ರೆಡಿ ಮಾಡಿಸಿ ಇವತ್ತು ಸಂಜಯ್ ಗೌಡರು ಹುಟ್ಟಿದಬ್ಬನೇ ಇಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಬೇಕು ಅಂತೇಳಿ ಸ್ಟಾರ್ಟ್ ಮಾಡಿಸಿ ಇದು ಮಾಡಿದ್ವಿ. ಅದಾಗಿ ಹೆಚ್ಚಿನದಾಗಿ ನಮ್ಮ ಎಲ್ಲ ಸ್ನೇಹಿತರು ಎಲ್ಲ ನಮ್ಮ ಹುಡುಗರು ಎಲ್ಲರೂ ಸಹಕಾರ ಕೊಟ್ಟರು. ಮತ್ತು ನಮ್ಮ ಏನು ಲಕ್ಷ್ಮಣಪ್ಪ ಗಾರ್ಡನ್ ಆಗಲಿ, ಪಾಪಯ್ಯ ಗಾರ್ಡನ್ ಆಗಲಿ, ಟೋಟಲಿ ಗಣೇಶ್ ಬಂದ್ರ ವಾರ್ಡಿಂದ ಮತ್ತು ಎಲ್ಲ ಶ್ರೀಶಕ್ತಿ ಸಂಘಗಳಿಂದ ಎಲ್ಲನೂ ಪ್ರೋತ್ಸಾಹ ಕೊಟ್ಟು ಇಷ್ಟು ಅದ್ಧೂರಿಯಾಗಿ ಯಶಸ್ವಿ ಆಗಲು ಕಾರಣ ಆಯಿತು.